ಶಿಕ್ಷಕಿಯಿಂದ ಹಿಂದೂ ಧರ್ಮ, ಪ್ರಧಾನಿ ಮೋದಿ ಮತ್ತು ಶ್ರೀರಾಮನನ್ನ ಅವಹೇಳನ ಮಾಡಿದಂತಹ ಆರೋಪ ಕೇಳಿಬಂದಿದ್ದು, ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಶಾಲೆಗೆ ಮುತ್ತಿಗೆ ಹಾಕಿದ್ದಾರೆ. ಶಾಲಾ ಶಿಕ್ಷಕಿಯಿಂದ ಹಿಂದೂ ಧರ್ಮ, ಶ್ರೀರಾಮ, ಮೋದಿ ಬಗ್ಗೆ ಅವಹೇಳನ ಮಾಡಿದಂತಹ ಆರೋಪ ಕೇಳಿಬಂದಿದೆ. ಮಂಗಳೂರಿನ ಜನೋತ್ಸವ ಶಿಕ್ಷಣ ಸಂಸ್ಥೆಯಲ್ಲಿ ಶ್ರೀರಾಮನಿಗೆ ಅವಹೇಳನ ಮಾಡಲಾಗಿದೆ ಅನ್ನುವಂತಹ ಆರೋಪ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ರು. ಶಾಲೆಗೆ ಮುತ್ತಿಗೆ ಹಾಕಿ ಪೋಷಕರು, ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶಿಕ್ಷಕಿ ಪ್ರಭಾ ಎಂಬುವರಿಂದ ರಾಮದೇವರ ಅವಹೇಳನ ಆಗಿದೆ, ಈ ಕೂಡಲೇ ಅವರನ್ನ ಅಮಾನತು ಮಾಡಬೇಕು ಅಂತ ಕಾರ್ಯಕರ್ತರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಶಾಲೆಗೆ ಭೇಟಿ ಕೊಟ್ಟಂತಹ ಐವಾನ್ ಡಿಸೋಜಾ ಅವರ ಕಾರಿಗೂ ಕೂಡ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಶಾಲೆಯಿಂದ ಆಗಿರ್ತಕ್ಕಂತಹ ಈ ಒಂದು ಅಚಾತುರ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಲಾ ಆಡಳಿತ ಮಂಡಳಿ ಏನ್ ಸ್ಪಷ್ಟನೆಯನ್ನ ಕೊಡ್ತಾ ಇದೆ? ಇನ್ನು ಐವಾನ್ ಡಿಸೋಜಾ ಅವರು ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಹಿಂದೂ ಪರ ಕಾರ್ಯಕರ್ತರು ಅವ್ರನ್ನ ಮುತ್ತಿಗೆ ಹಾಕಿದ್ದು, ಅವರ ಬಳಿ ಏನ್ ಆಗ್ರಹ ಮಾಡಿದ್ದಾರೆ? ಇವತ್ತು ಬೆಳಗಿನಿಂದ ಒಂದು ಆಡಿಯೋ ವೈರಲ್ ಆಗಿತ್ತು. ಅದು ಒಂದು ವಿದ್ಯಾರ್ಥಿಯ ಪೋಷಕರ ಆಡಿಯೋ. ಅದರಲ್ಲಿ ಹೇಳಿರುವ ಪ್ರಕಾರ ಈ ಒಂದು ಜೆರೋಸಾ ಸ್ಕೂಲ್ ಏನಿದೆ, ಈ ಒಂದು ಜೆರೋಸಾ ಸ್ಕೂಲಲ್ಲಿ ಅಲ್ಲಿರುವಂಥ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಭಾ ಅನ್ನುವಂಥ ಅಧ್ಯಾಪಕಿ ಹಿಂದೂ ಧರ್ಮದ ಅವಹೇಳನ ಮಾಡುವಂಥದ್ದು, ಜೊತೆಗೆ ಶ್ರೀರಾಮನಿಗೆ ಮತ್ತು ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡುವಂಥ ಕೆಲಸಗಳನ್ನು ನಿರಂತರ ಮಾಡ್ತಾ ಇದ್ದಾರೆ. ತರಗತಿಯ ಸಂದರ್ಭದಲ್ಲಿ ಅದನ್ನು ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮಕ್ಕಳು ಬಂದು ಪೋಷಕರಿಗೆ ಹೇಳಿದ್ದಾರೆ ಅನ್ನುವಂಥ ಒಂದು ಮಾತಿನ ಹಿನ್ನೆಲೆಯಲ್ಲಿ ಪೋಷಕರು ಆಡಿಯೋವನ್ನು ಹೊರಬಿಟ್ಟಿರುವಂಥದ್ದು. ಆ ಬಳಿಕ ಅದರ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. ಹೆತ್ತವರು, ಪೋಷಕರು ಎಲ್ಲರೂ ಆಗಮಿಸಿ ಶಾಲೆಯ ಪ್ರಾಧ್ಯಾಪಕ ಯಾರಿದ್ದಾರೆ ಅವರನ್ನು ಇಲ್ಲಿಂದ ಅಮಾನತು ಮಾಡಬೇಕು ಅನ್ನುವಂಥ ಒತ್ತಾಯ ಕೇಳಿ ಬಂತು. ಆ ಬಳಿಕ ಪೊಲೀಸರು ಬಂದು ಎಲ್ಲರನ್ನ ಚದುರಿಸುವಂಥ ಕೆಲಸ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಐವಾನ್ ಡಿಸೋಜಾ ಬಂದಿದ್ದರು, ಅವರನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸ ಆಗಿದೆ. ಈಗ ನಾವು ಗಮನಿಸ್ಬೋದು, ಹೆಚ್ಚಿನ ಪೋಷಕರು ಮತ್ತೆ ಶಾಲೆ ಹತ್ರ ಆಗಮಿಸ್ತಾ ಇರುವಂಥದ್ದು. ಈ ವಿದ್ಯಾರ್ಥಿಗಳು ಹೇಳಿರುವ ಪ್ರಕಾರ ಏನಾದರೂ ಘಟನೆ ನಡೆದಿದ್ದರೆ ಖಂಡಿತ ಆಕೆಯ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಒಂದು ಕಡೆಯಿಂದ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಈ ಒಂದು ಸ್ಕೂಲ್ನ ಮುಂಭಾಗದಲ್ಲಿ ಹಾಕ್ತಾ ಇರುವಂಥದ್ದು. ಅದರ ಜೊತೆಗೆ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ, ಈ ಒಂದು ಸ್ಕೂಲಿನ ಎದುರು ಬರ್ತಾ ಇರುವಂಥದ್ದು. ಅಂದರೆ ಹಿಂದೂ ಧರ್ಮದ ಅವಹೇಳನ ಮಾಡಿದ್ದಾರೆ, ಜೊತೆಗೆ ಹಿಂದೂ ದೇವತೆಗಳ ಬಗ್ಗೆನೂ ಅವಹೇಳನ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಅದು ವಿದ್ಯಾರ್ಥಿಗಳು ಪೋಷಕರಲ್ಲಿ ಹೇಳಿದ್ದಾರೆ ಅನ್ನುವಂಥ ಆರೋಪ ಮಾತ್ರ ಇರುವಂಥದ್ದು. ಯಾವುದೇ ರೀತಿಯಾದಂಥ ವಿಡಿಯೋ ಆಗಲಿ, ಆಡಿಯೋ ಆಗಲಿ ಅಧ್ಯಾಪಕಿದ್ದು ಯಾವುದು ಈವರೆಗೂ ಲಭ್ಯ ಆಗಿಲ್ಲ. ಆದರೆ ಈಗ ಆಡಳಿತ ಮಂಡಳಿಯನ್ನು ಇಲ್ಲಿನ ಹೆತ್ತವರು ಹೋಗಿ ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇಂಥ ಘಟನೆ ಏನಾದರೂ ಆಗಿದ್ದರೆ ಖಂಡಿತ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಅನ್ನುವಂಥ ಭರವಸೆಯನ್ನು ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳಿರುವಂಥದ್ದು. ಮುಂದಿನ ಸೋಮವಾರದ ದಿನ ಮಕ್ಕಳನ್ನು ಮಾತಾಡಿಸ್ತೇನೆ, ಜೊತೆಗೆ ಯಾವ ಶಿಕ್ಷಕಿದ್ದಾರೆ ಅವರಲ್ಲೂ ಮಾಹಿತಿಯನ್ನು ಕಲೆ ಹಾಕ್ತೇವೆ. ಆ ಬಳಿಕ ಸ್ಪಷ್ಟವಾದಂಥ ಒಂದು ಮಾಹಿತಿ ಸಿಕ್ಕಿದ ಬಳಿಕ ಅವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆನೂ ಈಗಾಗಲೇ ಹೇಳಿರುವಂಥದ್ದು. ಅದರ ಜೊತೆಗೆ BOಗೂ ಇದೊಂದು ಮಾಹಿತಿ ಹೋಗಿರುವಂಥದ್ದು. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂಥ ಘಟನೆಗಳು ಸಂಭವಿಸಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಹೆತ್ತವರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಹೆತ್ತವರು ಆಗದಿಂದಲೂ ನಿರಂತರವಾಗಿ ಇಲ್ಲಿ ಬೀಡು ಬಿಟ್ಟಿರುವಂಥದ್ದು. ಅಂದರೆ ಶಿಕ್ಷಕಿಯ ಒಂದು ಅಮಾನತು ಆಗಬೇಕು ಅನ್ನುವಂಥ ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಪೋಷಕರಿದ್ದಾರೆ. ಮೇಡಮ್, ಏನಾದರೂ ಮಾಹಿತಿ ಇದೆಯಾ ನಿಮಗೆ ಈ ಒಂದು ಸ್ಕೂಲ್ನ ಬಗ್ಗೆ?
ಮಾಹಿತಿ ಅದೇ, ನನ್ನ ಮಗಳು 7ನೇ ಕ್ಲಾಸಲ್ಲಿ ಇಲ್ಲಿ ಓದ್ತಾ ಇದ್ದಾಳೆ. ಸೊ ಅವಳು ಲಾಸ್ಟ್ ಮಂತ್ ಹೀಗೆ ಹೇಳಿದ್ರು, ನಮ್ಮೊಬ್ಬರು ಸಿಸ್ಟರ್ ಪ್ರಭಾ ಹೀಗೆ ನಮ್ಮ ದೇವರ ಬಗ್ಗೆ ತುಂಬ ನಿಂದನೆ ಮಾಡ್ತಾರೆ ಅಂತ ಹೇಳಿದರು. ನಾನಾದರೆ ಎಕ್ಸ್ಪೋಸ್ ಮಾಡಲಿಕ್ಕೆ ಹೋಗಲಿಲ್ಲ, ಬೇಡ ಸದ್ಯ ನನ್ನ ಮಗಳು ಮಾತ್ರ ಹೇಳಿದಂತ ನಾನು ಹೌದಾ ಅಲ್ವಾ ಅಂತ ಹೇಳಿ ಆಗಿದೆ. ಆದರೆ ನಿನ್ನೆ ನಿಮ್ಮ ರಾಮನೇ ಇಲ್ಲ, ನೀವು ಅಲ್ಲಿ ಅಯೋಧ್ಯವನ್ನು ಯಾಕೆ ಕಟ್ಟಿದ್ದೀರಿ, ಆ ಮಸೀದಿಯನ್ನು ಹೊಡೆದು ಅಯೋಧ್ಯವನ್ನು ಕಟ್ಟಿದ್ದೀರಾ, ಸೊ ಹಾಗೆಲ್ಲ ಮಾತಾಡಿದರು ಅಂತ ಹೇಳಿದರು. ಅದಕ್ಕೆ ನಾನು ಮನಸ್ಸಲ್ಲಿ ಎಣಿಸಿದೆ, ನನ್ನ ರಾಮ ಹೇಗೋ ಜನವರಿ 22ಕ್ಕೆ ಅಲ್ಲಿ ಪ್ರತಿಷ್ಠೆ ಆಗ್ತಾನೆ. ಪ್ರತಿಷ್ಠೆ ಆಗೋ ನಾನು ಎಣಿಸಿದೆ ರಾಮನ ಹತ್ರ, ನೀನು ಹೇಗೋ ಪ್ರತಿಷ್ಠೆ ಆಗ್ತೀಯ, ನೀನು ಇದ್ದೇ ಇಲ್ವಾ ಅಂತ ತೋರಿಸಿಕೊಡು ಅಂತ ನಾನು ಬಸ್ ಅವನ ಹತ್ರ ಪ್ರಾರ್ಥನೆ ಮಾಡಿದೆ. ಅವನು ಇದ್ದಾನೆ ಅಂತೇಳಿ ನನಗೆ ಅವನು ಇವತ್ತು ತೋರಿಸಿಕೊಟ್ಟ. ಹಾಗಾಗಿ ನಾನು ಈಗ ಶಿಕ್ಷಕರ ಹತ್ರ ಅಥವಾ ಮುಖ್ಯೋಪಾಧ್ಯಾಯರ ಹತ್ರ ಏನಾದರೂ ಮಾತಾಡೋಕ್ಕೆ ಹೋಗಲಿಲ್ಲ. ನನಗೆ ಎಲ್ಲ ಗ್ರೂಪಲ್ಲಿ ಬಂತು, ಎಲ್ಲ ಪೇರೆಂಟ್ಸ್ಗಳು ಬಂದು, ನಾನು ಬಂದದ್ದು ಯಾತಕ್ಕೆ ಅಂತ ಹೇಳಿದರೆ ಜಾಸ್ತಿಯಾಗಿ ಹಿಂದೂಗಳಿಗೆ ಅಸ್ತಿತ್ವವೇ ಇಲ್ಲ ಅಂತ ಅವ್ರು ಹೇಳಿದರು. ನನಗೆ ಅವರಿಗೆ ಪ್ರೆಸೆಂಟ್ ಬೇಕು, ನಾನು ಅವರಲ್ಲಿ ಕ್ವಶನ್ ಮಾಡ್ತೇನೆ, ನೀವು ಹೇಗೆ ಹೇಳಿದರೆ ಹಿಂದೂಗಳಿಗೆ ಅಸ್ತಿತ್ವವಿಲ್ಲ ಅಂತ. ನಾನು ಸಹ ಒಬ್ಬಳು ಟೀಚರ್, ನಾನು ಕ್ಯಾಥಲಿಕ್ ಸ್ಕೂಲಲ್ಲೇ ಕಲಿಸ್ತಾ ಇದ್ದೇನೆ ಸರ್. ನಾನು ಸಹ ಒಬ್ಬಳು ಟೀಚರ್, ನನ್ನ 16-17 ವರ್ಷದ ಸರ್ವಿಸ್ ನಾನು ಕ್ಯಾಥಲಿಕ್ ಸ್ಕೂಲಲ್ಲಿ ಕಲಿಸ್ತಾ ಇದ್ದೇನೆ. ನಾನು ಇಷ್ಟರವರೆಗೆ ಯಾವ ಧರ್ಮದಾಗಲಿ ಅವರದೇ ಆಗಲಿ ನಮ್ಮ ಧರ್ಮದ ನಾನು ಎಂಥದ್ದು ಮಾತಾಡಲಿಲ್ಲ. ಸೊ ಹಾಗೆ ನಾನು ಎದೆ ತಟ್ಟಿ ಮಾತಾಡ್ತೇನೆ ಎಲ್ಲಿ ಸಹ. ನಾನು ನನ್ನ ಮಕ್ಕಳಿಗೆ ಅವರ ಶಿಕ್ಷಣವನ್ನೇ ಕೊಟ್ಟಿದ್ದೇನೆ ವಿನಃ ಬೇರೆ ಔಟ್ಸೈಡ್ ಧರ್ಮದ ವಿಷಯ ನಾನೇನು ಕೊಡಲಿಲ್ಲ. ಇವರು ಯಾಕೆ ಹಾಗೆ ಹೇಳ್ತಾರೆ, ನಮ್ಮ ಮಕ್ಕಳ ಮನಸ್ಸಿನಲ್ಲಿ ನಮ್ಮ ದೇವರು ಇಲ್ಲ ಎನ್ನುವ ಭಾವನೆಯನ್ನು ಅವರಿಗೆ ಯಾಕೆ ತುಂಬಿಸ್ತಾರೆ ಸರ್? ಇದೇನು ಮೊದಲು ಬಾರಿ ಆಗಿರುವಂಥದ್ದು ಅಥವಾ ನಿಮ್ಮ ಮಕ್ಕಳು ಇದರ ಹಿಂದೆ ಏನಾದರೂ ಹೇಳಿದಾರಾ? ನನ್ನ ಮಗಳೀಗ 7th ಅಲ್ಲಿ ಸರ್, ಅವಳು ಲಾಸ್ಟ್ ಮಂತ್ ಹೇಳಿದ್ಲಷ್ಟೇ ನನ್ನ ಹತ್ರ. ಈಗ ಮೇ ಬಿ ಎಲ್ಲ ಮಕ್ಕಳು ಸಹ ಹೇಳ್ತಾ ಇದ್ದಾರಲ್ಲ ಸರ್, ಲಾಸ್ಟ್ ಟೈಮ್ ಸಹ ಹೇಳಿದ್ದಾರೆ ಅಂತ ನಂಗೆ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ, ನಮ್ಮ ಮಕ್ಕಳಿಗೆ ಸಹ ಹೇಳಿದ್ದಾರೆ. ಈಗ ಪ್ರೆಸೆಂಟ್ 8th ಸ್ಟ್ಯಾಂಡರ್ಡ್ನ ಮಕ್ಕಳು ನನಗೆ ಈಗ ಸಿಕ್ಕಿದ್ರು, ಅವ್ರು ಹೇಳಿದರು ನಮಗೆ ಸಹ ಲಾಸ್ಟ್ ಟೈಮ್ ಹಾಗೆ ಮಾಡಿದ್ದಾರೆ, ಏನಾದರೂ ನಾವು ಮುಂದೆ ರಿಪ್ಲೈ ಮಾಡಿದರೆ ಅವ್ರು ನಮ್ಮನ್ನು ಕ್ಲಾಸಿಂದ ಹೊರಗಾಗ್ತಾರೆ ಅಂತ ಹೇಳಿದರು ಸರ್. ಸೊ ಹಾಗೆ ತುಂಬ ಬೇಸರ ಆಯಿತು, ಅದಕ್ಕೋಸ್ಕರ ಬಂದದ್ದು ನಾನಿಲ್ಲಿ. ನಮಗೆ ಈಗ ಪ್ರೆಸೆಂಟ್ ಅವರೊಂದು ಸಿಸ್ಟರ್ ಸಿಕ್ಕಿದರೆ ನಾವು ಅವರ ಹತ್ರ ನೇರವಾಗಿ ಕೇಳ್ತೇವೆ, ಏನು ಜೋರು ಏನಿಲ್ಲ, ನಾವು ಸರಿಯಾಗಿ ಕೇಳ್ತೇವೆ, ಅವ್ರು ನಮಗೆ ಸರಿಯಾದ ಆನ್ಸರ್ ಕೊಟ್ಟರೆ ಸಾಕಷ್ಟೇ. ಅವ್ರು ಯಾಕೆ ಹಾಗೆ ಹೇಳಿದರು, ನಮಗೆ ದೇವರಿಲ್ಲ, ಗಣಪತಿ ಇಲ್ಲ, ಅವನು ಕಲ್ಲು, ಹಾಗೆ ನಾವು ಕಲ್ಲಿಗೆ ಪೂಜೆ ಮಾಡೋದು ಅದೆಲ್ಲ ಅವರಿಗೆ ಬೇಕಾ ಸರ್? ಹೇಳಿ ನೀವು, ಬೇಕಾ ಸರ್? ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳೋದು, ಬೇಕಾ ಅವರಿಗೆ? ನಾವು ಕಲ್ಲಿಗೆ ಪೂಜೆ ಮಾಡ್ತೇವೆ ಅಂತ ಹೇಳ್ತಾರೆ, ಅದು ಅವರಿಗೆ ಬೇಕಾ? ನನಗೆ ಅದು ಅವರಿಗೆ ಅಗತ್ಯ ಇಲ್ಲ. ಅದು ನಮಗೆ ಅವರನ್ನು ಪ್ರೆಸೆಂಟ್ ನಮ್ಮ ಮುಂದೆ ನಿಲ್ಲಿಸಿ ನಾವು ನಾರ್ಮಲ್ ಆಗಿ ಕ್ವಶನ್ ಮಾಡ್ತೇವೆ, ಅವ್ರು ಏನು ಹೇಳ್ತಾರೆ ನೋಡುವ. ಹೀಗೆ ಅವರು ಈಗ ಸ್ಕೂಲನ್ನು ಕ್ಲೋಸ್ ಮಾಡಿ ಹಾಗೆ ಕೂತಿದ್ದಾರೆ ಅಂತ ಹೇಳಿದರೆ ನಾವು ಇಲ್ಲಿ ಬಂದು ನಿಂತಿದ್ದೇವೆ, ನಮಗೆ ಅವರನ್ನು ಬೇಕು ಸರ್, ನಾವು ಮಾತಾಡ್ತೇವೆ ಅವರ ಹತ್ರ. ಮೇಡಮ್, ನಿಮ್ಮ ಮಕ್ಕಳು ಯಾರಾದರೂ ಸ್ಕೂಲಲ್ಲಿ? ಸಣ್ಣವಳು ನನ್ನ ಮಗಳು. Okay. ಇದ್ರ ಬಗ್ಗೆ ವೈರಲ್ ಆಯಿತು, ಮೆಸೇಜ್ ಎಲ್ಲ ಬಂತು, ಹಾಗೆ ನಾನು ಸಹ ಬಂದದ್ದು. ಯಾಕಂದರೆ ನನ್ನ ಮಗಳು ಸಹ ಕಲಿತಾ ಇದ್ದಾಳೆ ಸ್ಕೂಲಲ್ಲಿ, ಮತ್ತು ಫ್ಯೂಚರ್ಗೆ ತೊಂದರೆ ಆಗಬಾರ್ದು ಅಂತೇಳಿ ಬಂದದ್ದು. ಇದು ಪೋಷಕರ ಮಾತು. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ. ಮಕ್ಕಳ ಮನಸ್ಸಿನಲ್ಲಿ ಧರ್ಮ ವಿರೋಧಿ ಭಾವನೆಯನ್ನ ಮೂಡಿಸ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಪೋಷಕರು ಮತ್ತು ಹಿಂದೂ ಸಂಘಟನೆಯವರು ಇವತ್ತು ಭಾರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆ ಶಿಕ್ಷಕಿ ನಮ್ಮ ಮುಂದೆ ಬರಲಿ, ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ, ಅದಕ್ಕೆ ಅವರು ಸಮಂಜಸ ಉತ್ತರ ಕೊಡ್ಲಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ.